ಸಾಮಾನ್ಯ ಸಂಗತಿ ಅಲ್ಲ. ಯಾಕಂದರೆ ಯತ್ನಾಳ್ ಅವ್ರನ್ನ ಪಕ್ಷ ಆಚೆ ಹಾಕಿದ್ದು ಮುಂದೆ ಏನು ಮಾಡ್ತಾರೆ ಯತ್ನಾಳ್ ಅನ್ನುವಂಥ ಪ್ರಶ್ನೆ ದೊಡ್ಡ ಪ್ರಮಾಣದಲ್ಲಿ ಎದ್ದಿತ್ತು. ಈಗ ಹೇಳಿ ಕೇಳಿ ಯುಗಾದಿ, ಹೊಸ ಸಂವತ್ಸರದ ಸಂದರ್ಭದಲ್ಲಿ ಹೊಸ ಸಂಕಲ್ಪವನ್ನು ಬಿಚ್ಚಿಟ್ಟಿದ್ದಾರೆ ಯತ್ನಾಳ್. ಅವ್ರು ಹೇಳೋ ಪ್ರಕಾರ ಅಗತ್ಯ ಬಿದ್ದರೆ ಅಂದರೆ ಏನಾದರೂ ಇವರು ವಿಜೇಂದ್ರ ಅವ್ರನ್ನ ಬದಲಾಯಿಸಲಿಲ್ಲ ಅಂತಂತಂದರೆ ವಿಜಯದಶಮಿಗೆ ಹೊಸ ಪಕ್ಷ ಘೋಷಣೆ ಅನ್ನುವಂಥ ನೇರವಾದಂಥ ಮಾತನಾಡಿದ್ದಾರೆ. ಈ ಮುಖಾಂತರ ವಿಜೇಂದ್ರ ಯಡಿಯೂರಪ್ಪನವರ ಟೀಮ್ ಜೊತೆಗೇನೆ ಹೈಕಮಾಂಡ್ಗೂ ಕೂಡ ನೇರ ಸಂದೇಶವನ್ನು ರವಾನಿಸಿದ್ದಾರೆ ಯತ್ನಾಳ್. ಹಾಗಾದರೆ ಯತ್ನಾಳ್ ಅವರ ಮನಸ್ಸಲ್ಲಿರುವಂಥದ್ದೇನು? ಇವತ್ತು ಪೂಜೆ ಪುನಸ್ಕಾರದ ಸಂದರ್ಭದಲ್ಲಿ ಯತ್ನಾಳ್ ಆಡಿರುವಂಥ ಮಾತುಗಳು ಎಂಥದ್ದು? ಬನ್ನಿ ನೋಡೋಣ. ಹಿಂದೂ ನಾಯಕರನ್ನ ಇವತ್ತು ಮೂಲಿ ಗುಂಪು ಮಾಡುವಂತದ್ದೇನು ಕುತಂತ್ರ ಈ ಯಡಿಯೂರಪ್ಪ ಕುಟುಂಬ ಮಾಡಲಾಗ್ತದೆ. ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ಘಾಟನೆಯನ್ನು ಮಾಡ್ತೀವಿ. ಮತ್ತೆ ವಿಜಯೇಂದ್ರನ ರಾಜ್ಯಾಧ್ಯಕ್ಷ ಮಾಡಿದ್ರೆ ಅಂದ್ರೆ ಮುಂದಿನ ನಿರ್ಣಯ ತಗೊಳ್ಳಿಕ್ಕೆ ನಾವು ಮುಕ್ತವಾಗಿ ಸ್ವಾತಂತ್ರ್ಯ ಇದೆ. ಹೊಸ ವರ್ಷ ಉಚ್ಚಾಟನೆ ಬಳಿಕವೂ ಕುಗ್ಗದ ರೋಷ, ಹೊಸ ಸಂವತ್ಸರ ವಿಜೇಂದ್ರ ವಿರುದ್ಧ ನಿಲ್ಲದ ಸಮರ, ವಿಶ್ವಾವಸು ಯುಗಾದಿ, ಹೊಸ ಯುದ್ಧಕ್ಕೆ ನಾಂದಿ. ಎಸ್, ಬಿಜೆಪಿಯಿಂದ 6 ವರ್ಷ ಉಚ್ಚಾಟನೆಗೊಂಡಿರೋ ಯತ್ನಾಳ್ ಸಿಂಹದಂತೆ ಗರ್ಜಿಸ್ತಾ ಇದ್ದಾರೆ. ನಿನ್ನೆವರೆಗೂ ಒಂದ್ ಲೆಕ್ಕ, ಇನ್ ಮುಂದೆ ಬೇರೆನೇ ಲೆಕ್ಕ ಅಂತ ಡೈರೆಕ್ಟ್ ಸಂದೇಶ ಕೊಟ್ಟಿರೋ ಯತ್ನಾಳ್ ವಿಜಯಪುರದಲ್ಲಿ ಗಣಹೋಮ ನಡೆಸಿ ಗರ್ಜಿಸಿದ್ದಾರೆ. ಹೊಸ ಪಕ್ಷ ಕಟ್ಟೋ ಸಂದೇಶ ರವಾನಿಸಿದ್ದಾರೆ. ಹೊಸ ವರ್ಷ ಹೊಸ ಪಕ್ಷ, ಹೈಕಮಾಂಡ್ಗೆ ಯತ್ನಾಳ್ ಸಂದೇಶ. ವಿಜಯದಶಮಿಗೆ ಹೊಸ ಪಕ್ಷ ಸ್ಥಾಪನೆ, ಫೈರ್ ಬ್ರ್ಯಾಂಡ್ ಸುಳಿವು. ಎಸ್, ಯಡಿಯೂರಪ್ಪ ಕುಟುಂಬದ ವಿರುದ್ಧ ತೊಡೆ ತಟ್ಟಿರೋ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಇವತ್ತು ಹೊಸ ಘೋಷಣೆ ಮಾಡಿದ್ದಾರೆ. ನಿನ್ನೆವರೆಗೂ ಹೊಸ ಪಕ್ಷ ಕಟ್ಟಲ್ಲ ಅಂತಿದ್ದ ಯತ್ನಾಳ್ ಇವತ್ತು ಹೊಸ ಪಕ್ಷ ಕಟ್ಟೋ ಸುಳಿವನ್ನ ನೀಡಿದ್ದಾರೆ. ಉಚ್ಚಾಟನೆಗೊಂಡ ಬಳಿಕ ಇವತ್ತು ವಿಜಯಪುರಕ್ಕೆ ಎಂಟ್ರಿ ಕೊಟ್ಟಿದ್ದ ಯತ್ನಾಳ್ ಸಿದ್ದೇಶ್ವರ ದೇಗುಲ ಬಳಿಕ ಶಿವಾನುಭವ ಮಂಟಪದಲ್ಲಿ ಗಣಹೋಮ, ವಾಸ್ತುಹೋಮ ಪೂಜೆ ಸಲ್ಲಿಸಿದ್ರು. ಹೊಸ ವರ್ಷ ಆರಂಭದ ದಿನವಾದ ಇವತ್ತು ಜನಾಭಿಪ್ರಾಯ 100ಕ್ಕೆ 100 ಬಂದ್ರೆ ವಿಜಯದಶಮಿಗೆ ಹೊಸ ಪಕ್ಷ ಆಗುತ್ತೆ ಅಂದ್ರು. ಇದು ಜನಾಭಿಪ್ರಾಯ, ಹೊಸ ರಾಜಕೀಯ ಒಂದು ಹುಟ್ಟು ಆಗಲಿ ಕರ್ನಾಟಕದಲ್ಲಿ ಅಭಿಪ್ರಾಯ ಬಂದರೆ 100ಕ್ಕೆ 100 ನಾವು ಬರುವ ವಿಜಯದಶಮಿ ದಿವಸ ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ಘಾಟನೆಯನ್ನು ಮಾಡ್ತೀವಿ. ಇಂದಿನಿಂದಲೇ ಜನಜಾಗೃತಿ, ವಿಜಯೇಂದ್ರ ಮುಂದುವರಿಸಿದ್ರೆ ಹೊಸ ಪಕ್ಷ ಗ್ಯಾರಂಟಿ. ಇನ್ನು ಇವತ್ತಿನಿಂದಲೇ ಹೊಸ ಪಕ್ಷ ಕಟ್ಟೋ ಬಗ್ಗೆ ಜನಾಭಿಪ್ರಾಯ ಸಂಗ್ರಹ ಮಾಡ್ತೀವಿ ಎಂದ ಯತ್ನಾಳ್. ವಿಜೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸಿದ್ರೆ ನಿರ್ಣಯ ತೆಗೆದುಕೊಳ್ತೀವಿ. ವಿಜಯದಶಮಿಯ ಒಳಗೆ ಬಿಜೆಪಿ ನಾಯಕರಿಗೆ ಬುದ್ಧಿ ಬಂದು ಯಡಿಯೂರಪ್ಪ ಕುಟುಂಬಕ್ಕೆ ಮಣೆ ಹಾಕದೆ ಹೋದ್ರೆ ನಾವು ಮುಂದಿನ ಹೆಜ್ಜೆ ಇಡಲ್ಲ ಅಂದಿದ್ದಾರೆ. ಈ ಮೂಲಕ ಹೈಕಮಾಂಡ್ಗೆ ಡೈರೆಕ್ಟ್ ಸಂದೇಶ ರವಾನಿಸಿದ್ದಾರೆ. ಸ್ಟಾರ್ಟ್ ಮಾಡ್ತೀವಿ, ಅದನ್ನ ಪ್ರಕ್ರಿಯೆ ಪ್ರಾರಂಭ ಮಾಡ್ತೀವಿ. ನಾವು ನೋಡಿ, ನಾವು 3 ವರ್ಷದ ಸಾಕಷ್ಟು ಸಮಯ ಇದೆ. ಇನ್ನು ಅಲ್ಲಿವರೆಗೆ ನಮ್ಮ ಬಿಜೆಪಿಯವರಿಗೆ ಬುದ್ಧಿ ಬಂದು ಎಲ್ಲ ನಾವು ಯಡಿಯೂರಪ್ಪ ಕುಟುಂಬದಿಂದ ಹೊರಗೆ ಬರ್ತೀವಿ, ಹಿಂದುತ್ವ ರಕ್ಷಣೆ ಮಾಡೋರನ್ನ ನಾಯಕತ್ವ ಕೊಡ್ತೀವಿ, ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳನ್ನ ದೂರ ಸರಿಸ್ತೀವಿ ಅಂತೇಳಿ ಬಂದರೆ ನಾವು ಯಾವುದೇ ಮುಂದಿನ ಹೆಜ್ಜೆ ಇಡೋದಲ್ಲ. ಎಲ್ಲ ನಾವು ಯಡಿಯೂರಪ್ಪಗೆ ಕರ್ನಾಟಕ ಬಿಜೆಪಿ ಮಾರೇ ಬಿಟ್ಟಿವಿ ಅಂದ್ರೆ ನಾವು ಮುಂದಿನ ಹೆಜ್ಜೆ ಇಡಬೇಕಾಗ್ತದೆ. ನಾವು ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಅಲ್ಲ, ನರೇಂದ್ರ ಮೋದಿಯವರ ವಿರುದ್ಧ ಅಲ್ಲ. ನಾವು ದೇಶ ಇವತ್ತು ಸುರಕ್ಷಿತ ಇದ್ದರೆ ನರೇಂದ್ರ ಮೋದಿಯವರಿಂದ. ನರೇಂದ್ರ ಮೋದಿಯವರು ಯಾವ ರೀತಿ ಪ್ರಾಮಾಣಿಕರಾದ್ರೆ ಅಂಥ ರಾಜ್ಯದ ಒಂದು ರಾಜಕಾರಣದಲ್ಲಿ ನಾಯಕತ್ವ ಕೊಡಿ. ನೀವು ಎಲ್ಲರೇ ಇದೇ ಕುಟುಂಬನೇ ನಮ್ಮ ಇನ್ನು ಬಿಟ್ಟರೆ ನಮ್ಮ ಗತಿ ಇಲ್ಲ, ಯಡಿಯೂರಪ್ಪ ಬಿಟ್ಟರೆ ಲಿಂಗಾಯತರು ವೀರಶೈವರು ಬಿಜೆಪಿಯಿಂದ ದೂರ ಸರಿಬಿಡ್ತಾರೆ, ಭಯದಿಂದ ಹೊರಗೆ ಬನ್ನಿ, ನೀವು ನಿರ್ಣಯ ತಗೋದಾಗ್ಲಿಲ್ಲ ಮತ್ತೆ ವಿಜಯೇಂದ್ರನ ರಾಜ್ಯಾಧ್ಯಕ್ಷ ಮಾಡಿದ್ರೆ ಅಂದ್ರೆ ಮುಂದಿನ ನಿರ್ಣಯ ತಗೊಳ್ಳಿಕ್ಕೆ ನಾವು ಮುಕ್ತವಾಗಿ ಸ್ವಾತಂತ್ರ್ಯ ಇದೆ. ನಾನು ರನ್ಔಟ್ ಆಗಿಲ್ಲ, ಬೋರ್ಡು ಆಗಿಲ್ಲ, ಸಿಕ್ಸರ್ ಹೊಡೆದಿದೆ. ಏನು ಬರೀ ಸಿಕ್ಸರ್ ಹೊಡಿತೀನಿ, ಒನ್ಲಿ ಸಿಕ್ಸರ್, 4 ಸೈತ್ ಹೊಡಿದಿಲ್ಲ. ಹೆಂಗೆ ಗೆಲ್ಬೇಕಂದ್ರೆ ಸಿಕ್ಸರ್ಲೇನೆ ಗೆಲ್ಕೊತ ಹೋಗುದು. ನೋ 4 ನೋ ಸಿಂಗಲ್ ನೋ ಡಬಲ್, ಹಿಂಗೆ 2 ಸಲ ಹಿಂಗೆ ಓಡೋದು ಇಲ್ಲ, ಹಗಲೆಲ್ಲ ಓಡಾಡೋದು ಇಲ್ಲ. ಬರೀ ಹಿಂಗೆ 4 ಹೊಡ್ಯಾನ ಅಲ್ಲೇ ಹೋಗಿ ಬೀಳುದಿಲ್ಲ, ಹೊಡೆದ್ರೆ ಆ ಬೌಂಡ್ರಿ ದಾಟೇ ಬೀಳೋದು. ಯಡಿಯೂರಪ್ಪ ಸ್ವಾರ್ಥಕ್ಕಾಗಿ ನನ್ನ ಉಚ್ಚಾಟನೆ, ಯತ್ನಾಳ್ ಬಾಂಬ್. ಯಡಿಯೂರಪ್ಪ ಅವನ ಮಗ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂದ್ರು. ಹೀಗೆ ಹೊಸ ಪಕ್ಷ ಸ್ಥಾಪನೆ ಸುಳಿವು ನೀಡಿದ ಯತ್ನಾಳ್ ಯಡಿಯೂರಪ್ಪ ವಿಜೇಂದ್ರ ವಿರುದ್ಧ ಬೆಂಕಿ ಉಗುಳಿದ್ದಾರೆ. ಉಚ್ಚಾಟನೆ ರಹಸ್ಯವನ್ನು ತೆರೆದಿಟ್ಟಿದ್ದಾರೆ. ಯಡಿಯೂರಪ್ಪ ಮತ್ತು ಮಗ ಯತ್ನಾಳ್ರನ್ನ ತೆಗೆದು ಹಾಕದೆ ಹೋದ್ರೆ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂದ್ರು. ಹೀಗಾಗಿ ಉಚ್ಚಾಟನೆ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಉಚ್ಚಾಟನೆಯಲ್ಲಿ ಹಸ್ತಕ್ಷೇಪ ಮಾಡಿಲ್ಲ ಎಂದಿದ್ದ ವಿಜೇಂದ್ರಗೆ ಹೀಗೆ ಡಿಚ್ಚಿ ಕೊಟ್ಟಿದ್ದಾರೆ.
ನಮ್ಮ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರಿಗೆ ಗೊತ್ತಿರಲಿ, ಇವತ್ತು ಕೇಂದ್ರದ ವರಿಷ್ಠರು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಅದಕ್ಕೆ ಯಡಿಯೂರಪ್ಪನವರು ಹೊಣೆಗಾರರಲ್ಲ, ವಿಜಯೇಂದ್ರನ ಹೊಣೆಗಾರರಲ್ಲ. ನಾ ಶಿಸ್ತು ಮೀರಿದ್ರೆ ಇಟ್ಟು ದಿವಸ ಹಾಕ್ಬಿಟ್ರು, 5 ವರ್ಷದ ನೋಟಿಸ್ ಕೊಟ್ಕೋತಾ ಇದ್ದಾರೆ. ಅಂದರೆ ಅವ್ರಿಗೆ ಅನ್ಸಲ್ಲ. ಕೊನೆಗೆ ಯಡಿಯೂರಪ್ಪ ಅವನ ಮಗ ಹೋಗಿ ಯತ್ನಾಳ್ ಹೊರಗೆ ಹಾಕದೇ ಇದ್ರೆ ನಾನು ಆತ್ಮಹತ್ಯೆ ಮಾಡ್ಕೊತೀನಿ ಅಂತ ಹೇಳಿದ್ಮೇಲೆ ಪಾಪ ಅವ್ರು ಏನು ಮಾಡ್ಬೇಕು ಹೇಳಿ. ಇನ್ನು ಉಚ್ಚಾಟನೆ ಹಿಂದೆ ಬೇರೆಯ ಲೆಕ್ಕಾಚಾರ ಇದೆ ಎಂದ ಯತ್ನಾಳ್, ನನ್ನನ್ನು ಉಚ್ಚಾಟನೆ ಮಾಡಿ ವಿಜೇಂದ್ರ ಅವರನ್ನು ತೆಗಿತಾರೆ ಎಂಬ ಚರ್ಚೆ ಇದೆ ಅಂತ ಹೇಳಿದ್ದಾರೆ. ಹೀಗಾಗಿ ನನ್ನ ಉಚ್ಚಾಟನೆಯಾದಾಗ ಡ್ಯಾನ್ಸ್ ಮಾಡ್ತಾ ಇದ್ದವರು 2 ಗಂಟೆಯಲ್ಲಿ ಸೈಲೆಂಟ್ ಆಗಿದ್ದಾರೆ. ವಿಜೇಂದ್ರಗೂ ಭಯ ಬಂದಿದೆ ಅಂತ ಬಾಂಬ್ ಹಾಕಿದ್ದಾರೆ. 3-4 ರೀತಿಯ ಒಂದು ಕಾರಣಗಳು ಹೇಳ್ತಾರೆ. ಯತ್ನಾಳ್ ಉಚ್ಚಾಟನೆ ಮಾಡಬೇಕು, ವಿಜೇಂದ್ರನ ಅಧ್ಯಕ್ಷದಿಂದ ತೆಗಿಬೇಕು, ಈಕ್ವಲ್ ಆದಂಗೆ ಆಯಿತು. ನನ್ನನ್ನು ಹೊರಗೆ ಹಾಕಿದ್ರಿಂದ ಇವತ್ತು ಪಟಾಕ್ಷಿ ಹಾರಿಸಿರ್ಬೋದು, ಸಿಹಿ ಹಂಚಿರ್ಬೋದು, ಡ್ಯಾನ್ಸ್ ಮಾಡಿರ್ಬೋದು, ಕಥಕ್ಕಳಿ ಡ್ಯಾನ್ಸ್ ಮಾಡಿರ್ಬೋದು, ಅಥವಾ ಡಿಸ್ಕೋ ಡ್ಯಾನ್ಸ್ ಮಾಡಿರ್ಬೋದು. 2 ತಾಸಿನಾಗ ಅವ್ರಿಗೆ ಗಾಬರಿ ಆಗಿಬಿಟ್ಟಾರೆ ಡ್ಯಾನ್ಸ್ ಮಾಡಿದ ತಕ್ಷಣ. ಪಟಕ್ಕನೆ ವಿಜೇಂದ್ರ ರಾಜ್ಯಾಧ್ಯಕ್ಷ ಬ್ಯಾಗಿನವ್ರು ತೆಗೆದು ಹಾಕಿಬಿಟ್ರೆ ಸೇಮ್ ಟು ಸೇಮ್ ಆಗ್ತದೆ. BSY ಯಾರನ್ನು ತುಳಿಯೋ ಕೆಲಸ ಮಾಡಿಲ್ಲ ಅಂತ ವಿಜಯೇಂದ್ರ ಗುಡುಗಿದ್ದರು. ಇದಕ್ಕೆ ತಿರುಗೋಟು ಕೊಟ್ಟಿರೋ ಯತ್ನಾಳ್, ಹಿಂದುತ್ವದ ವ್ಯಕ್ತಿಗಳನ್ನ ತುಳಿಯೋ ಕೆಲಸ ಆಗ್ತಿದೆ ಅಂದ್ರು. ನಾನು ಹಿಂದೊಂದು ಮುಂದೊಂದು ಮಾತಾಡ್ತಕ್ಕಂಥ ವ್ಯಕ್ತಿ ಅಲ್ಲ. ಸನ್ಮಾನ್ಯ ಯಡಿಯೂರಪ್ಪನವರು ಕೂಡ ತಾವು ನೋಡಿದ್ದೀರಿ. ಇದು ಯಡಿಯೂರಪ್ಪನವರು ಅನೇಕರನ್ನ ಬೆಳೆಸಿದ್ದಾರೆ, ರಾಜಕೀಯದಲ್ಲಿ ಮೇಲ್ ತಂದಿದ್ದಾರೆ. ಯಡಿಯೂರಪ್ಪನವರು ತಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ಮತ್ತೊಬ್ಬರನ್ನ ತುಳಿತಕ್ಕಂಥ ಕೆಲಸವನ್ನ ಮಾಡಿಲ್ಲ. ಯಡಿಯೂರಪ್ಪ ಅವರ ಮಗನ ಸ್ವಾರ್ಥಕ್ಕಾಗಿ ಹಿಂದುತ್ವದ ವ್ಯಕ್ತಿಗಳನ್ನು ತುಳ್ಕೊಟ್ಟು ಬಂದಿದ್ರು. ಇವತ್ತು ನನ್ನನ್ನು ಸಹ ಹಠ ಹಿಡಿದು ಯಡಿಯೂರಪ್ಪ ಮತ್ತು ವಿಜೇಂದ್ರ ಕೂಡಿ ರಾಜಕೀಯವಾಗಿ ತಾನು ತಮ್ಮ ಕುಟುಂಬಕ್ಕೆ ವಂಶ ಪಾರಂಪರ್ಯ ಮುಂದುವರಿಬೇಕು. ಈ ರಾಜ್ಯದಲ್ಲಿ ಯಡಿಯೂರಪ್ಪ ನಂತರ ವಿಜಯೇಂದ್ರ, ವಿಜಯನ್ ನಂತರ ಅವನ ಮಗ, ಅವನ ಮಗನ ನಂತರ ಅವನ ಮಗ, ಈ ಸಂಸ್ಕೃತಿ ತರಬೇಕಂತ ಹೇಳಿ ಇವತ್ತು ಈ ರೀತಿ ನಮ್ಮನ್ನೆಲ್ಲ ತುಳಿಯುವಂಥ ಕೆಲಸ ನಾಡಿನಲ್ಲಿ ನಡೆದಿದೆ. ಉಚ್ಚಾಟನೆಗೂ ಮುನ್ನ ದೆಹಲಿಯಲ್ಲಿ ರೋಚಕ ಬೆಳವಣಿಗೆ. ಉಚ್ಚಾಟನೆ ಬಗ್ಗೆ ಯತ್ನಾಳ್ ಅವರದ್ದೇ ಆದ ಲೆಕ್ಕಾಚಾರ ಹೇಳಿದ್ದಾರೆ. ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಷಡ್ಯಂತ್ರ ಇದೆ ಅಂತ ಸಿಡಿದೆದ್ದಿದ್ದಾರೆ. ಆದ್ರೆ ಉಚ್ಚಾಟನೆಗೂ ಮುನ್ನ ದೆಹಲಿಯಲ್ಲಿ ಏನಾಯ್ತು ಅನ್ನೋ ಇನ್ಸೈಡ್ ಮಾಹಿತಿ TV9ಗೆ ಲಭ್ಯ ಆಗಿದೆ. ಅದೇನು ಅನ್ನೋ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ತೋರಿಸ್ತೀವಿ ನೋಡಿ. ಉಚ್ಚಾಟನೆಗೂ 2 ದಿನ ಮೊದಲು ಅಮಿತ್ ಶಾ ಯತ್ನಾಳ್ ಮುಖಾಮುಖಿಯಾಗಿದ್ದಾರೆ. ಸಂಸತ್ ಭವನದಲ್ಲಿ ಯತ್ನಾಳ್ಗೆ ಎದುರಾಗಿದ್ದ ಅಮಿತ್ ಶಾ ಕೈಸೆ ಹೋ ಯತ್ನಾಳ್ ಜಿ ಅಂದಿದ್ರಂತೆ. ಮರುದಿನ ಬಿಜೆಪಿ ರಾಜ್ಯ ಉಸ್ತುವಾರಿ ಅಗರ್ವಾಲ್ರನ್ನ ಯತ್ನಾಳ್ ಭೇಟಿಯಾಗಿದ್ದಾರೆ. ಈ ವೇಳೆ ನೀವು ನಮ್ಮ ದೊಡ್ಡ ನಾಯಕರು ಅಂತ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಹೊಗಳಿದ್ರಂತೆ. ಅಲ್ಲದೆ ಬಹಿರಂಗ ಮಾತು ಸ್ವಲ್ಪ ಕಡಿಮೆ ಮಾಡಿ ಅಂತ ಸಲಹೆ ನೀಡಿದ್ರಂತೆ. ಇದಾದ ನಂತರ ಸಂಜೆ ಉಚ್ಚಾಟನೆಯ ಸಂದೇಶ ಬಂದಿದೆ. ಇದರ ನಡುವೆ ಕೇಂದ್ರ ಸಚಿವರೊಬ್ಬರು ಉಚ್ಚಾಟನೆ ಬೇಡ ಅಂತ ಹೇಳಿದ್ದಾರೆ. ಯತ್ನಾಳ್ ಉಚ್ಚಾಟಿಸಿದ್ರೆ ಪಕ್ಷಕ್ಕಾಗೋ ನಷ್ಟದ ಬಗ್ಗೆ ಅಗರ್ವಾಲ್ಗೆ ಮಾಹಿತಿಯನ್ನು ನೀಡಿದ್ರಂತೆ. ಅದೇನೇ ಇರ್ಲಿ, ನನ್ನ ಜೊತೆ ದೊಡ್ಡ ಬಳಗವೇ ಇದೆ, ವಿಜೇಂದ್ರ ವಿರುದ್ಧ ಯುದ್ಧ ನಿಲ್ಲಲ್ಲ ಅಂತ ಯತ್ನಾಳ್ ಹೆಜ್ಜೆ ಇಟ್ಟಿದ್ದಾರೆ. ರಾಜೀನಾಮೆ ಕೊಟ್ಟು ಪದಾಧಿಕಾರಿಗಳನ್ನ ಭೇಟಿ ಮಾಡಿ ಧೈರ್ಯ ತುಂಬಿದ್ದಾರೆ. ಅಭಿಮಾನಿಗಳು ಕೂಡ ಯತ್ನಾಳ್ಗಾಗಿ ದೀರ್ಘದಂಡ ನಮಸ್ಕಾರ ಹಾಕ್ತಿದ್ದಾರೆ. ಮುಂದೇನನ್ನೋದು ಕುತೂಹಲ. ಅಶೋಕ್ ಎಡಳ್ಳಿ, TV9, ವಿಜಯಪುರ.